ಮಾಡಲಿ? ಮದುವೆ ಆಗ್ಲಾ ಏನು ಬೇಡ ಒಂದು ಗೊತ್ತಾಗಲ್ತಲ್ಲಪ್ಪ. ಈಗ ಅವ್ರ ತಾಯಿ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಾರ. ಅವರಿಗೆ ಇರೋಕ್ಕೆ ಮನಿನೂ ಏನು ಅಂತ ಏನೂ ಇಲ್ಲ. ಅವರು ನಾಳೆ ನನ್ನ ಮನೆಯಲ್ಲೇ ಇರ್ಬೇಕಾಕತ್ತೆ. ನನಗೂ ಏನು ಅಷ್ಟೇನು ಆಸ್ತಿ ಮೇಲೆ ಎಲ್ಲ ಆಸೆ ಇಲ್ಲ, ಏನಿಲ್ಲ. ಇರತನ ಚೆಂದಾಗಿರ್ಬೇಕು, ದುಡ್ಕೊಂಡು ತಿನ್ಬೇಕು, ಯಾರ ಕಣ್ಣಿಗೂ ನಾವು ಕೆಳಗೆ ಕಾಣಬಾರ್ದು. ಇಷ್ಟೇ ಕೆಲವೊಂದು ಆಸೆ ಅಷ್ಟೇ ಇರೋದು ನನಗೆ. ಮದುವೆ ಮಾಡ್ಕೊಂಬಿಡ್ಲೆ. ತಾಯಿ ಮಗ ನಾ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರಿಗೆ ಯಾರು ಬೇರೆ ದಿಕ್ಕೇ ಇಲ್ಲಲ್ಲ. ಹೌದು. ಆಮೇಲೆ ಅವರಮ್ಮ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಾರ ನೋಡ್ದಿಲ್ಲ, ಹೋಗೋಷ್ಟೊತ್ತಿಗೆ ಎಷ್ಟು ಕೆಲಸ ಮಾಡಿರ್ತಾರೆ. ನಾನು ಅವ್ರನ್ನ ಮದುವೆ ಮಾಡಿಕೊಂಡ್ರೆ ತಾಯಿ ಮಗ ಇಬ್ಬರು ನನ್ನ ಜೊತೆಗೆ ನನ್ನ ಮನ್ಯಾಗ ನಾ ಹೇಳ್ದಂಗೆ ಕೇಳ್ಕೊಂಡು ಇರ್ತಾರಲ್ಲ. ಅಲ್ಲ, ನಾನು ಇವ್ರನ್ನ ಬಿಟ್ಟು ಬೇರೆ ಮಾಡ್ಕೊಂಡ್ರೆ ಅವನು ಒಳ್ಳೆನಾಗಿರ್ತಾನಂತ ಏನು ಗ್ಯಾರಂಟಿ? ಏನು ಮಾಡಲಿ? ಯಾಕೋ ಭಾಳ ಕೇಳ್ಕೊತ ಇದಾರೆ. ಚಲೋ ನೋಡ್ಕೊತ ಇದಾರೆ ಬಿಡು, ನನಗೇನು ತೊಂದರೆ ಏನಿಲ್ಲ. ಮಾಡ್ಕೊಲೇ ಬೇಡಪ್ಪ. ಅಕಸ್ಮಾತ್ ಮತ್ತು ಅವ್ರು ಬದಲಾಗ್ಲಾರ್ದಂಗೆ ಅದೇ ಗುಣನೇ ಮುಂದುವರ್ಸ್ಕೊಂಡು ಹೋದ್ರೆ, ಅಲ್ಲ ಸೊಸಿಗೆ ತಪ್ಪು ಅನ್ನೋಂಗೆ ಮಾತಾಡ್ತಾರಲ್ಲ ಇವರು. ಹೌದು. ಯಾಕೆ ಆಗಲಿಂದ ಭಾಳ ಯೋಚನೆ ಮಾಡ್ತಾ ಇದ್ದಿ? ಏನಿಲ್ಲ, ನೀನು ಯಾರ ಹತ್ರನೂ ಹೇಳಲ್ಲ ಅಂದ್ರೆ ನಿಂಗೆ ಹೇಳ್ತೇನೆ. ನೀನು ನನ್ನ ಫ್ರೆಂಡ್ ಅಲ್ಲ, ನಾನು ಯಾರ ಹತ್ರ ಹೇಳ್ತೇನೆ? ಏನಿಲ್ಲ, ನಿಂಗೆ ಗೊತ್ತಲ್ಲ ವಿಚಾರ, ಅದೇ ರಾಕೇಶ್ ಅವ್ರ ವಿಚಾರ. ಹಾಂ ಗೊತ್ತು ತಗೋ. ಅವ್ರ ತಾಯಿ ನಂಗೆ ಭಾಳ ಫೋರ್ಸ್ ಮಾಡ್ತಾ ಇದಾರೆ. ನನ್ನ ಮಗನ ಮದುವೆ ಮಾಡ್ಕೊಡುವ, ಮದುವೆ ಮಾಡ್ಕೊ, ಅವ ನೀನು ಭಾಳ ಇಷ್ಟಪಡ್ತಾನೆ, ಮದುವೆ ಮಾಡ್ಕೊ ಅಂತ ಒಂದೇ ಸಮನೆ. ಆದರೆ ಮದುವೆನ ಮಾಡ್ಕೋಬೋದು, ಆದರೆ ಇದು ಏನಾಗ್ತೈತಿ ಅಂದ್ರೆ ಇಲ್ಲಿ ಅವರಿಗೆ ಅವ್ರ ತಪ್ಪೇ ಅರ್ಥ ಆಗ್ತಿಲ್ಲ. ಅವ್ರು ಮಾಡಿದ್ದೇ ಸರಿ ಅನ್ನಂಗೆ ಮಾತಾಡ್ತಾರೆ ಒಂದೊಂದ್ಸಲ. ಅದಕ್ಕೆ ಇವ್ರನ್ನ ಮದುವೆ ಮಾಡ್ಕೊಂಡ್ರೆ ಹೆಂಗೆ ಮುಂದೆ ಜೀವನ ಅಂತ. ಈಗಿಂದ ಏನೋ ನನಗೆ ಗೊತ್ತಿಲ್ಲ, ಆದರೆ ನಾನು ನಿನಗೆ ಸಜೆಷನ್ ಮಾಡೋದು ಅಂದರೆ ನೀನು ಮದುವೆ ಮಾಡ್ಕೋಬೇಡ. ಯಾಕೆ ಹೇಳು? ಆ ಮನುಷ್ಯಂದು ನೀನೇ ಅಂದಲ್ಲ, ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಾನ, ಕಂಡಾಪಟ್ಟಿ ರೊಕ್ಕ ಕೊಡೋದೈತೆ ಮಂದಿಗೆ. ಕೊಡೋದ ರೊಕ್ಕನೇ ಇಟ್ಕೊಂಡು ಒಮ್ಮೆ ಜೈಲಿಗೆ ಹೋದಾಗ ಹೆಂಡ್ತಿನೇ ಬಂಗಾರ ಹೊತ್ತಿಟ್ಟು ಬಿಡಿಸ್ಕೊಂಬಂದಾಳ. ಎಲ್ಲ ವಿಚಾರ ನೀನು ನನಗೆ ಹೇಳಿದ್ದೆ. ಅಷ್ಟೆಲ್ಲ ಕೊಡೋದೈತಿ ಅಂದರೆ ಇನ್ನೂ ಯಾವ್ಯಾವ ಕಡೆ ಎಲ್ಲೆಲ್ಲಿ ಕೊಡೋದೈತೋ ಯಾರಿಗೆ ಗೊತ್ತು. ಅದ್ರೊಳಗೆ ಒಮ್ಮೆ ಆಟದ ರುಚಿ ಕಂಡೋರು ಮತ್ತು ಬೆಟ್ ಕಟ್ಟಿ ಆಟ ಆಡಿ ಸೋಲಲ್ಲ ಅಂತ ಏನು ಗ್ಯಾರಂಟಿ? ಹೌದಿಲ್ಲ? ಅದ್ರಾಗೂ ನಿನಗೇನು ಕಡಿಮೆ ಐತಿ ಎರಡನೇ ಸಂಬಂಧ ಮಾಡ್ಕೊಳಕ್ಕೆ? ಬೇಡ, ಬೇಕಂದಂಗೆ ಅದೆಯಲ್ಲ, ನಿನಗೆ ಮನೆ ಐತಿ ಮನ್ಯಾಗ, ನೀನು ಯಾಕೆ ಮೊದಲನೇ ಸಂಬಂಧನೇ ಮಾಡ್ಕೋಬಾರ್ದು? ಮೊದಲನೇ ಸಂಬಂಧನೇ ಮಾಡ್ಕೊ. ನೀನು ಯಾಕೆ ಎರಡನೇ ಸಂಬಂಧಕ್ಕೋಸ್ಕರ ಇಷ್ಟೊಂದು ಯೋಚನೆ ಮಾಡಕತ್ತಿ? ಅಲ್ಲ, ಅವ್ರ ತಾಯಿ ನಂಗೆ ಚಲೋ ನೋಡ್ಕೊಳಕತ್ತಾರ. ನಾ ಹೋಗತ್ಲೆ ಮನೆಯಾಗೆಲ್ಲ ಕೆಲಸ ಮಾಡಿ ಮುಗಿಸಿರ್ತಾರ. ಆಮೇಲೆ ಪ್ರೀತಿಯಿಂದ ಮಗಳೇ ಅಂತ ಕರೀತಾರ. ನಾ ಹೇಳ ಈಗ ಕೆಲಸ ಆಗಬೇಕಾಗೈತಿ, ಅದಕ್ಕೆ ಮಗಳೇ ಅಂತ ಕರೀತಾರ. ನೀನೇ ಅಂದಿ ಅವರು ಸೊಸಿ ಬಗ್ಗೆನೂ ಭಾಳ ಕಾಳಜಿ ಇದ್ರು, ಸೊಸಿ ಮೇಲೂ ಪ್ರೀತಿ ಇದ್ರು ಅಂತ. ಈಗ ಅದೇ ಸೊಸಿ ಬಗ್ಗೆ ಇವ್ರು ನೆಗೆಟಿವ್ ಮಾತಾಡ್ತಾರೆ. ಈಗ ಜೈಲ್ನಾಗ ಇರೋದು ಯಾವ ಕಾರಣಕ್ಕೆ? ಸೊಸಿಗೆ ಬಾಯಿಗೆ ಬಂದಂಗೆ ಮಾತಾಡಿನೇ ಅಲ್ಲನ. ಅದೇ ನಾ ಹೇಳಿದಾದ್ರೆ ನೀನು ಮಾಡ್ಕೊಳ್ಳದೆ ಇರೋದೇ ಒಳ್ಳೇದು. ಮದ್ವೆ ಮಾಡ್ಕೊಂಡ್ಮೇಲೆ ಯಾವ ಮಗಳು ಇಲ್ಲ, ಯಾವ ಸೊಸಿನೂ ಇಲ್ಲ ನೋಡು. ಹಂಗಂತೀಯ? ಅವ್ರಿಗೀಗ ಇರಕ್ಕೆ ಮನೆ ಇಲ್ಲ ಸದ್ಯಕ್ಕೆ. ಈಗ ನಿನ್ನ ಮನ್ಯಾಗ ಅದಾರ, ಮಗ ಬಂದಮೇಲೆ ಎಲ್ಲೇ ಬಾಡಿಗೆ ಮನೆ ಹುಡ್ಕೊಂಡು ಹೋಗ್ಬೇಕು. ಅದಕ್ಕೆ ನಿನ್ನ ಮನೆ ಸ್ವಂತ ಅಂತ ಗೊತ್ತಾಗೈತಿ. ನೀ ಹೇಳಿ ಹೋದಿಲ್ಲ ಅವ್ರು ಇದ್ರಿಗೆ. ಅದಕ್ಕೆ ಅವರು ಹೆಂಗಾರ ಮಾಡಿ ನಿನ್ನ ಮದ್ವೆ ಮಾಡಿಕೊಂಡು ಅದೇ ಮನೆ ಒಳಗೆ ಜಾಂಡ ಊರ್ಬೇಕು ತಾಯಿ ಮಗ ಅನ್ನೋ ಪ್ಲ್ಯಾನ್. ಹಂಗಂತೀಯ? ನನಗ್ಯಾಕೆ ಅವ್ರು ಭಾಳ ಒಳ್ಳೆಯವರು ಅಂತ ಅನ್ನಿಸ್ತೈತಪ್ಪ. ಇದೇ ನಿಂದು ವೀಕ್ನೆಸ್. ನೀ ಅತಿ ಬೇಗ ನಂಬಿಡ್ತೀಯಲ್ಲ ಒಳ್ಳೆಯವರು ಅಂತೇಳಿ. ಅದಕ್ಕೆ ಒಳ್ಳೆಯವರು ಅಂದಾಗ ಮೊಳಕಲ್ನಾಗ ಹುಚ್ಚಿ ಓದೋದ್ರಂತೆ. ಹಂಗೆ ಹಾಕತ್ತದ ಬಾಳೆ. ಏನು ನಾ ಹೇಳೋದಾದ್ರೆ ನೀ ಮಾಡ್ಕೋಬೇಡ. ಅದು ಎಸ್ಪೆಷಲಿ ಅವ್ರ ಸಂಬಂಧ ಅಂತೂ ಮಾಡ್ಕೊಳಕ್ಕೆ ಹೋಗ್ಬೇಡ. ಸರಿ ಇಲ್ಲ ಅವರು ನೋಡಿದ್ರೆ ಗೊತ್ತಾಕೈತಿ. ಏನು ಸೊಸಿ ಮೇಲೆ ಯಾವ ಪರಿ ಮಾತಾಡ್ತಾ ಇದಾರೆ. ಈಗ ನಿನ್ಗೆ ಮದುವೆ ಮಾಡ್ಕೊ ಅಂತಂದು ಎಷ್ಟು ಗಡ ಕೇಳ್ತಾ ಇದಾರೆ ನೋಡೋರು. ಅಲ್ಲ, ಅಲ್ಲಿ ಅವರು ಸೊಸಿ ಪ್ರೆಗ್ನೆಂಟ್ ಅದಾರಲ್ಲ, ನೀನೇ ಹೇಳಿದ್ದೆಲ್ಲ, ಪ್ರೆಗ್ನೆಂಟ್ ಅದಾರ ಅವರು. ಆ ಸೊಸಿದು ಕಾಳಜಿ ಇಲ್ದಂಗೆ ಯೋಚನೆ ಇಲ್ದಂಗೆ ಬೇಡ. ನಾನು ಹೇಳೋದಾದ್ರೆ ನೀನು ಮಾಡ್ಕೊಳ್ಳದೆ ಇರೋದೇ ಒಳ್ಳೇದು. ಬೇಕಾದ್ರೆ ಮಗ ಬರೋವರೆಗೂ ಇರ್ತಾರಲ್ಲ, ಇದ್ದಿಟ್ಕೊಳ್ಳಿ. ಅದೇನು ನೀನು ಬೇಡ ಅಂತ ಹೇಳಕ್ಕೆ ಹೋಗ್ಬೇಡ. ಆದರೆ ಮಗ ಬಂದಮೇಲೆ ಮುಲಾಜಿಲ್ದಂಗೆ ಹೇಳ್ಬಿಡು, ನೀನು ಮದುವೆ ಮಾಡ್ಕೊಳ್ಳಲ್ಲ ನಾನು ಅಂತೇಳಿ. ಸರಿ. ಯಾಕೋ ನೀ ಹೇಳೋದು ಸರಿ ಅಂತೇಳಿ ಅನ್ಸಕತ್ತೈತೆ ನನಗೆ. ಬೇಡ ಅಲ್ಲ? ಬೇಡ. ಓಕೆ, ಹಂಗೆ ಮಾಡ್ತೀನಿ. ನಿನ್ಗೆ ಕನ್ಫ್ಯೂಸ್ ಮಾಡಕತ್ತಾರ ಅವರು. ನೀನು ಅಂದಿದ್ದಿ ಅಲ್ಲ, ಸೊಸಿಗೆ ಆ ನಮ್ನಿಗೆ ಹೋಗಿ ಹೊಟ್ಟಿಲಿದ್ದಿದ್ದು ಸೊಸಿಗೆ ಮಗ ಹೊಡೆದು ಬಂದರು ಮತ್ತು ಸೊಸಿದೆ ತಪ್ಪ ನಂಗೆ ವಾದಿಸ್ತಾಳ ಈ ಅಮ್ಮ ಅಂತ ನೀನೇ ಅಂದಿ ಅವತ್ತು ಹಂಗೆ ಅಂದಕ್ಕೆ ಇವತ್ತಾಗಲೇ ನಿನ್ನ ಮನಸ್ಸು ಕರಗ್ಬಿಡ್ತಾ? ಅದ ನಾ ಹೇಳಕತ್ತೇನಿಲ್ಲ, ನಿನಗೆ ಕನ್ಫ್ಯೂಸ್ ಮಾಡಕತ್ತಾರ ಅವ್ರು ನಾಟಕ ಮಾಡಿ. ಇಂಥವ್ರನ್ನ ನಂಬೇಡ. ಆಮೇಲೆ ಮದುವೆ ಆದಮೇಲೆ ಏನು ಅವ್ನ ಸಾಲ ಹರಿಯೋದೆ ನಿನ್ನ ಕೆಲಸನ? ಅವ್ನ ಸಾಲ ಅಂತ ಅವ್ನು ಹರಿಯಾಕಬೇಕಾ? ದುಡ್ಡು ನೀನು ಸಾಕ ಬದಲೇ ಅವ್ನ ಸಾಲ ನೀ ಹರಿಬೇಕಾಕತಿ. ಅದಕ್ಕೆ ಬೇಡ, ಸುಮ್ಮನಿರು. ಏನು? ಹೌದು, ನೀ ಹೇಳೋದು ಸರಿನೇ. ನನಗೇನು ಕರ್ಮ, ನೀವು ಅವ್ನ ಸಾಲ ಹರಿದು. ಅದಕ್ಕೆ ಹೇಳೋದು. ಯಪ್ಪ ದೇವ್ರೆ, ಒಳ್ಳೆ ಕೆಲಸನ ಮಾಡಿದೆ. ಈಗ ನೀನು ಮಾತಾಡಕ್ಕೆ ಬಂದೆ. ಇಲ್ಲ ಅಂದಿದ್ರೆ ನನಗೆ ಮನಸ್ಸಿನಾಗ ಏನು ಬರ್ತಿತ್ತು ಅದನ್ನ ಮಾಡ್ತಿದ್ದೆ ಏನೋ ನಾನು. ನಿಜವಾಗ್ಲೂ ಅದಕ್ಕೆ ಫ್ರೆಂಡ್ ಅನ್ನೋದು.
ಥ್ಯಾಂಕ್ ಯು. ಇಟ್ಸ್ ಓಕೆ. ನನ್ನ ಒಳ್ಳೆ ಫ್ರೆಂಡ್ ಅದಿ, ನಿಂಗೆ ಯಾರೂ ಇಲ್ಲ, ಚೆನ್ನಾಗಿರ್ಬೇಕಷ್ಟೇ ನೀನು. ಥ್ಯಾಂಕ್ ಯು ಸೋ ಮಚ್. ಅವ್ರು ನೋಡಿದ್ರೆ ಬಾಯಿ ಮಾತುಗೊಮ್ಮೆ ನನ್ನ ಮಗ ನೀನು ಭಾಳ ಪ್ರೀತಿ ಮಾಡ್ತಾನವ, ಭಾಳ ಹಚ್ಕೊಂಡನ್ವ, ಭಾಳ ಪ್ರೀತಿ ಮಾಡ್ತಾನವ ಅಂತ ಹೇಳ್ತಾರೆ ನನಗೆ, ಗೊತ್ತನೋ? ಅಯ್ಯೋ ದೇವ್ರೆ, ಇಂಥ ಪ್ರೀತಿ ಪ್ರೇಮ ಮಾಡ್ಲಾರ್ದನ ಪಾಪ ಸುಮತಿಯವ್ರನ್ನ ಮದ್ವೆ ಮಾಡ್ಕೊಂಡ್ರನ. ಸುಮತಿಯವ್ರನ್ನೂ ಮದ್ವೆ ಮಾಡ್ಕೊಂಡಿದ್ದು ಭಾಳ ಪ್ರೀತಿ ಮಾಡ್ತಾನವ ನನ್ನ ಮಗ ಅಂತ ಹೇಳಿನೇ, ಹೌದಾ? ಹಾಂ, ಅವತ್ತು ಆಕಿ ಮೇಲೆ ಪ್ರೀತಿ ಇತ್ತು, ಇವತ್ತು ನಿನ್ನ ಮೇಲೆ ಪ್ರೀತಿ ಐತಿ ಅಷ್ಟೇ. ನಂಬೇಡ ಈ ಪ್ರೀತಿ ಪ್ರೇಮನ. ಹೆಂಡತಿಯನ್ನು ಕಬರ್ ಇಲ್ದಂಗೆ ಹೊಟ್ಟೆಲಿದ್ದ ಹೆಂಡತಿಗೆ ಹೊಡೆದು ಬಂದು ಸೂರಾಮ. ಏನು ಮದ್ವೆ ಮಾಡ್ಕೋಬೇಡ. ಇವತ್ತು ಅಕ್ಕಿಗೆ ಮಾಡ್ಯಾನ, ನಾಳೆ ನಿನಗೂ ಅದೇ ಕೆಲಸನೇ ಮಾಡೋದವನು. ಅದಕ್ಕೆ ನಾ ಹೇಳೋದಾದ್ರೆ ಇಂಥ ಜನರನ್ನ ನೀ ಆದಷ್ಟು ದೂರ ಇಡೋದು ಒಳ್ಳೇದು. ಆದಷ್ಟು ಬೇಗ ನೀನು ಆ ಮುದುಕಿಗೆ ಒಂದು ಹೊರಗೆ ಎಲ್ಲರ ಒಂದು ಜಾಗ ನೋಡಿ ಕಳಿಸು. ಇಲ್ಲ ಒಟ್ಟಿನಾಗಿ ನಾ ಹೇಳೋದಾದ್ರೆ ಬೇಡ, ಮನ್ಯಾಗ ಮಾತ್ರ ಇಟ್ಕೋಬೇಡ ಆತ. ಏನು? ಸರಿ ಆಯಿತು, ನೀ ಹೇಳೋದು ಸರಿಯೇ ಐತಿ, ಹಾಗೆ ಮಾಡ್ತೀನಿ. ಸುಮ್ಮನೆ ನಾನು ಒಳ್ಳೆಯವರು ಅಂತ ಅಂದ್ಕೊಳ್ಳೋದು, ಇವ್ರು ನೋಡಿದ್ರೆ ಈ ರೀತಿ ಮಾಡೋದು, ಹೌದಿಲ್ಲ? ಯಾಕೆ ಬೇಕು ನಂಗೆ? ಓಕೆ ಸರಿ. ನೀನು ಹೋಗಂಗೆ ಕೆಲಸ ಮಾಡ್ಕೊ, ನಾನು ಮಾಡ್ಕೊತೀನಿ. ಮತ್ತು ಸರ್ ನೋಡಿದ್ರೆ ಬೈತಾರೆ. ಆಮೇಲೆ ಇನ್ನೊಂದು, ಕಷ್ಟ ಅದು ಇದು ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಏನಾರು ರೊಕ್ಕ ಪಕ್ಕ ಕೇಳಿದ್ರೆ ದುಡ್ಡು ಗಿಟ್ಟು ಕೊಟ್ಟಿಯಾ ಏನು ತೆಗ್ದಿಟ್ಕೊ, ನಿನ್ನ ಜೀವನಕ್ಕೆ ಬೇಕಾಕೈತೆ ರೊಕ್ಕ. ಏನು ನೈಸಾಗಿ ಮಾತಾಡಿ ರೊಕ್ಕ ಇಸ್ಕೊಳಕ್ಕೆ ನೋಡ್ತಾರವ್ರು, ಅಂಥ ಜನನೇ ಅವ್ರು. ಮತ್ತು ಅದಕ್ಕೆ ಆದಷ್ಟು ಕೂಡ್ಸಿಟ್ಕೊ ದುಡ್ಡನ್ನ. ಹೌದು ಕಣೆ, ನೀನು ಹೇಳೋದು ನಿಜಾನೇ. ಮೊನ್ನೆ ಕೇಳ್ತಾ ಇದ್ರು, ಆದರೆ ನಾನು ಅಷ್ಟು ಕಿವಿಗೆ ಹಾಕ್ಕೊಳ್ಳಿಲ್ಲ. ಮತ್ತೆ ಕೇಳಿದರೆ ಈ ಸಲ ಹಾಗೆ ಮಾಡ್ತೀನಿ ತಗೋ, ದುಡ್ಡೆಲ್ಲ ಯಾವುದಕ್ಕೂ ಏನೂ ಕೊಡೋಕೆ ಹೋಗಲ್ಲ. ಅಯ್ಯೋ ಹುಚ್ಚರ ಸಂತಿ ಕೊಟ್ಗಿಟ್ಟಿ. ಆಮೇಲೆ ಇನ್ನೊಂದು ಮಾತು, ನಿನ್ನ ಲವ್ ಮಾಡೋ ಹೊತ್ನಾಗ ಮನುಷ್ಯ ಏನೋ ಹೇಳಿದ್ನಲ್ಲ ಹೆಂಡತಿ ಬಗ್ಗೆ. ಇನ್ನೊಬ್ಬನ ಲವ್ ಮಾಡಿ ಇನ್ನೊಬ್ಬನ ಬೆನ್ನತ್ಕೊಂಡು ಓಡೋಗ್ಯಾಳ, ನನ್ನ ಜೊತೆಗಿಲ್ಲ, ನಂಗೆ ಮೋಸ ಮಾಡ್ಯಾಳ, ಅವನ ಮಗುನ ತನ್ನ ಹೊಟ್ಟೆಗೆ ಇಟ್ಕೊಂಡಾಳ ಅಂತೇನೇನೋ ಸುಳ್ಳು ಹೇಳಿದ್ದ. ಹೌದು. ಆಮೇಲೆ ಬಾಡಿಗೆ ಮನೆ ತೋರಿಸಿ ಏನು ಹೇಳಿದ್ದ? ಬಾಡಿಗೆ ಮನೆ ತೋರಿಸಿ ಸ್ವಂತ ಮನೆ ಅಂತ ಹೇಳಿದ್ದ. ಇಷ್ಟೆಲ್ಲ ಮಾಡ್ದವ ಇದೊಂದು ನಾಟಕ ಮಾಡಕತ್ತಿಲ್ಲ ಅಂತ ತಿಳ್ಕೊಂಡಿಯೇನ? ಇಲ್ಲೋಡ, ನನ್ನ ಮಾತು ಕೇಳ, ನಿನಗೆ ಅನ್ಯಾಯ ಮಾಡ್ತಾರವ್ರು. ನಾ ಹೇಳೋದಾದ್ರೆ ಹಳ್ಳಕ್ಕೆ ಬೀಳ್ತೀನಿ ನೀನು. ಈಗ ಚಂದ ಐತೆ ಜೀವನ, ಸ್ವಲ್ಪ ಹುಡುಗ ಸಿಗೋದು ಲೇಟ್ ಆಗ್ಬೋದು, ನೀ ಇಷ್ಟಪಟ್ಟಂತವ ಆದ್ರೆ ಇವ್ನು ಮಾತ್ರ ಮಾಡ್ಕೊಳಕೋಬೇಡ. ಅಲ್ಲ ಕಟ್ಕೊಂಡು ಹೆಂಡತಿಗೆ ಇನ್ನೊಬ್ಬ ಕೂಟ್ಟು ಸಂಬಂಧ ಕಟ್ಟಿ ಅದು ಯಾರ್ದ ಖುಷಿಗೆ ತಾಯಿಗಳು ನನ್ನ ಹೆಂಡತಿ ಅಂತ ಅಕ್ರಮ ಸಂಬಂಧ ಕಲ್ಪಿಸ್ತೇವವ. ಬಾಡಿಗೆ ಮನೆ ತೋರಿಸಿ ಸ್ವಂತ ಮನೆ ಅಂದವ ಸೂರ. ಏನ ನಾ ಹೇಳ್ತೇನಲ್ಲ, ಅಲ್ಲ ಹೆಂಡತಿ ಬಿಟ್ಟುಗಳನ್ನ ಖಬರ್ ಇಲ್ದಂಗೆ ಸ್ವಲ್ಪ ಬೇಜಾರಿಲ್ದಂಗೆ ತಕ್ಷಣಕ್ಕೆ ಇನ್ನೊಂದು ಸಂಬಂಧ ಹುಡುಕ್ತಾ ಅದನ್ನಂದ್ರೆ ವಿಚಾರ ಮಾಡಿ ನೀನು. ಹಾಂ, ಹೆಂಗೆ ಈ ಮನುಷ್ಯನ ನಂಬ್ತೀನಿ ನೀನು? ಬೇಡ ಬೇಡ, ನನ್ನ ಮಾತು ಕೇಳು, ನೀ ಮಾತ್ರ ಮಾಡ್ಕೊಳ್ಳೇ ಬೇಡ. ಹೌದು. ಅಯ್ಯೋ ದೇವ್ರೆ, ಇದೆಲ್ಲ ಮರ್ತ ಬಿಟ್ಟಿದ್ನಲ್ಲ ನಾನು. ಹೌದಲ್ಲ, ಇದೆಲ್ಲ ಒಂಥರ ನನಗೆ ಮರ್ತ ಬಿಟ್ಟಿದ್ದೆ ನಾನು. ಇವತ್ತು ಅಕ್ಕಿ ಬಗ್ಗೆ ಹೇಳೋಣ, ನಾಳೆ ನನ್ನ ಬಗ್ಗೆನೂ ಏನಾರು ಹೇಳ್ತಾನೆ ಬೇಡ ಅಂದ್ರೆ. ಅಯ್ಯೋ, ಇಂಥ ಕೆಟ್ಟ ಮನುಷ್ಯನ ಮದುವೆ ಮಾಡ್ಕೊಳ್ಕೊಂಡಿದ್ನಲ್ಲ ನಾನು. ಅಯ್ಯೋ ಪ್ರಭಾ, ನೀನು ಒಳ್ಳೆ ಕೆಲಸ ಮಾಡಿದೆ, ನನಗೆ ಸರಿಯಾದ ಟೈಮಿಗೆ ಎಚ್ಚೆತ್ಸಿದೆ. ಹೌದು, ಮತ್ತೆ ಅದಕ್ಕೆ ಹೇಳಕತ್ತೇನೆ ಕೇಳು. ಹಿಂಗೆಲ್ಲ ಮಾಡಿದ ಮನುಷ್ಯ ನಾಳೆ ನಿನ್ನ ಬಗ್ಗೆನೂ ಇಲ್ಲದ ಸಲದ ಹೇಳ್ಕೊಂಡು, ಆಮೇಲೆ ನನಗೆ ಇನ್ನೊಂದು ಡೌಟ್ ಏನು ಗೊತ್ತಾನ, ನಿನ್ನ ಮನೆಗೋಸ್ಕರ ನಿನಗೆ ಏನಾರ ಜೀವಕ್ಕೆ ತೊಂದರೆ ಮಾಡಿ ನಾಳೆ ನೋಡು, ವಿಚಾರ ಮಾಡು. ಇಲ್ಲ ಮೋಸ ಮಾಡಿ ಬರ್ಸ್ಕೋಬೋದು, ವಿಚಾರ ಮಾಡು. ನನಗೆ ಯಾಕೋ ಹಾಗೆ ಅನ್ಸಕತ್ತೈತವ. ಅಯ್ಯಯ್ಯಪ್ಪ ದೇವ್ರೆ, ಎಂಥ ದೊಡ್ಡ ಹಳ್ಳಕ್ಕೆ ಬೀಳ್ತಿದ್ನೆ ಪ್ರಭಾ ನಾನು. ಯಪ್ಪ ದೇವ್ರೆ, ಪ್ರಭಾ ಥ್ಯಾಂಕ್ಸ್ ಸೋ ಮಚ್, ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನಾನು ಯಪ್ಪ ದೇವ್ರೆ, ಎಂಥ ಹಳ್ಳಕ್ಕೆ ಬೀಳ್ತಿದ್ದೆ ನಾನು. ಅವ್ರವ್ವ ಭಾಳ ನಾಜುಕಾಗಿ ನಡ್ಕೊತಾರೆ ನನ್ನ ಜೊತೆಗೆ, ನಾನು ನಿಜವಾಗ್ಲೂ ಅಂತ ತಿಳ್ಕೊಂಬಿಟ್ಟಿದ್ನೆ. ಈಗ ಅರ್ಥ ಆತನ ನಿಜ ಯಾವುದು ಸುಳ್ಳು ಯಾವುದು ಅಂತೇಳಿ. ಇನ್ಮೇಲಾರ ನೀನು ಹುಷಾರಾಗಿರೋದು ನೋಡ್ಕೊ. ಏನು? ಹೌದು. ಇಲ್ಲಪ್ಪ, ನನಗೆ 3 ದಿನ ಆತವ್ರು ಕಂಪ್ಲೀಟ್ ಕೇಳ್ತಾನೆ ಅದ್ರ ಹೊಳ್ಳ ಕಂಟಿನ್ಯೂ. ಇವತ್ತು ಹೇಳ್ಬಿಡ್ತೇನೆ, ನಿಮ್ಮ ಮಗನ್ನ ನಾನು ಮದುವೆ ಮಾಡ್ಕೊಳ್ಳಲ್ಲ, ಇರೋ ಅಷ್ಟು ದಿನ ಇರ್ರಿ, ಆಮೇಲೆ ಹೋಗ್ರಿ ಅಂತ ಕುಲ್ಲ ಹೇಳ್ಬಿಡ್ತೇನೆ. ಹೌದು, ಅಷ್ಟೇ. ನೀನು ಹೇಳಿದ ನಿಜಾನೇ ಐತಿ. ಮೊದಲ ಕೆಲಸ ಮಾಡು. ಈಗೇನು ಮ್ಯಾಟ್ರಿಮೋನಿ ಅವು ಏನೇನೋ ಬರ್ತಾವಲ್ಲವು. ಆಮೇಲೆ ಹೆಣ್ಮಕ್ಳಿಗೆ ಡಿಮ್ಯಾಂಡು ಜಾಸ್ತಿ ಐತಿ. ಕನ್ನೆ ಸಿಗುವಲ್ವ ಮದುವೆ ಮಾಡ್ಕೊಳಕ್ಕಂತ ಹೊರ ಹುಡುಕ್ಯಾಡ್ತಾ ಅದಾರ, ಗೊತ್ತಾನ? ಕನ್ನೆಕ್ಕೆ ಬರ ಅಂಥದ್ರಾಗ ನೀ ಯಾಕೆ ತಲೆ ಕೆಡಿಸ್ಕೊಂತಿ? ಬೇಕಂದಂಥವ್ರು ಮಾಡ್ಕೊಂಡು ಹೋಗಾರ. ಏನು ಮೊದಲ ಮುದುಕಿಗೆ ಆ ಮಾತು ಹೇಳು. ಹೌದೌದು, ಇಲ್ಲ ಮೊದಲ ಕೆಲಸ ಮಾಡ್ತೀನಿ. ತಾಯಿ ಇಲ್ಲದೆ ಇರೋ ಮಗಳು ಅಂತೇಳಿ ಮೋಸ ಮಾಡಕ್ಕೆ ನೋಡ್ತಾ ಇದಾರ ಅವ್ರು. ನಿಂಗೆ ಬರೋ ಸ್ಯಾಲ್ರಿ ಮ್ಯಾಕ್ ಕಣ್ಣವ್ರಿಗೆ ಮತ್ತೇನು ಇಲ್ಲ. ಅವ್ನು ಈ ಅವತಾರಕ್ಕೆ ಈಗ ಮತ್ತೆ ಕೆಲಸ ಸಿಗೋದು ವಜ್ಜಿ. ಇಲ್ಲಿ ಸರ ಮನೆ ಹೇಳ್ಯಾರ, ಅವ್ನು ಬಿಟ್ಟೋಗ್ಯಾನಲ್ಲಮ್ಮ, ಅವ್ನು ಕೆಲಸ ಇಲ್ಲ ಅಂತ ಹೇಳ್ಯಾರ. ಈಗ ಇನ್ನೊಂದು ಕಡೆ ಕೆಲಸ ಹುಡುಕ್ಬೇಕು, ಅಲ್ಲಿ ಕೆಲಸ ಸಿಗಬೇಕು, ಕೆಲಸ ಮಾಡಬೇಕು, ಸ್ಯಾಲ್ರಿ ಬರಬೇಕು. ಬಂದಿದ್ದ ಸ್ಯಾಲ್ರಿ ಕೈಗೆ ಹತ್ತಲ್ಲ, ಯಾಕಂದ್ರೆ ಅವ್ನು ಮುಕ್ಳೇರಿ ಸಾಲನ ಮಾಡ್ಕೊಳನಲ್ಲ, ಅಲ್ಲಿ ತೀರಿಸ್ಬೇಕು. ಬೇಡಪ್ಪ ಬೇಡ, ನನ್ನ ಮಾತು ಕೇಳು, ನೀನು ಮಾತ್ರ ಮದುವೆ ಮಾಡ್ಕೊಬೇಡ. ಹೌದೌದು, ಇಷ್ಟೆಲ್ಲ ಹೇಳಿದ್ನಲ್ಲ, ನಾನು ಇನ್ನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ಮೊದಲ ಕೆಲಸ ಮಾಡ್ತೀನಿ. ಸರಿ, ಹೋಗಿ ಕೆಲಸ ಮಾಡೋಗಿ. ನಾನು ಹಂಗಾರೆ ಒಂದು ಸ್ವಲ್ಪ ತನ ಮುಗಿಸಿ ಇವತ್ತು ಆದಷ್ಟು ಬೇಗ ಮನೆಗೆ ಹೋಗ್ತೇನೆ.